ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಇನ್ನೇನು ಅಂತ್ಯಕ್ಕೆ ಬಂದು ತಲುಪಿಬಿಟ್ಟಿದೆ. ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಯಾವುದೇ ರೀತಿಯಾದಂಥ ಟಾಸ್ಕ್ ಆಗಲಿ ಅಥವಾ ಚಟುವಟಿಕೆಗಳಾಗಲಿ ಯಾವುದೇ ರೀತಿಯಾಗಿ ಅಂದರೆ ಈ ಬಿಗ್ ಬಾಸ್ ಆಟಕ್ಕೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳು ಇರೋದಿಲ್ಲ. ಬದಲಿಗೆ ಒಂದು ಎಂಟರ್ಟೈನ್ಮೆಂಟ್ ಅವರಿಗೆ ನೀಡಬೇಕಾಗಿರುತ್ತೆ. ಅವರ ಭಾವನೆಗಳನ್ನು ಏನು ಅನ್ನೋದನ್ನು ಕೇಳಬೇಕಾಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೂಡ ಕೊಡ್ತಾರೆ. ಟಾಸ್ಕ್ ಅನ್ನೋದಕ್ಕಿಂತ ಅವರ ಮನಸ್ಸಿನ ಭಾವನೆಗಳು, ಇವರಿಂದ ಯಾರಿಗೆ ನೋವಾಗಿದೆ, ಒಂದು ವೇಳೆ ನೀವು ಯಾರಿಗಾದರೂ ಕ್ಷಮೆ ಕೇಳೋದಾದರೆ ಯಾವ ವಿಷಯಕ್ಕೆ ಕ್ಷಮೆ ಕೇಳ್ತೀರಿ, ಸೊ ಇಲ್ಲಿಂದ ನೀವು ಏನನ್ನು ತೆಗೆದುಕೊಂಡು ಹೋಗ್ತೀರಿ ಮತ್ತು ಯಾರಿಂದ ಏನನ್ನು ತೆಗೆದುಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀರಿ, ಈ ರೀತಿಯಾದಂಥ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಮತ್ತು ಈ ಅಶ್ವಿನಿ ಗೌಡ ಇಬ್ಬರು ಕೂಡ ಒಂದಾಗಿದ್ದಾರೆ. ಒಬ್ಬರಿಗೊಬ್ಬರು ಕ್ಷಮೆಗಳನ್ನ ಕೇಳ್ಕೊಂಡಿದ್ದಾರೆ, ಖುಷಿಯಿಂದ ತಬ್ಕೊಂಡಿದ್ದಾರೆ. ಸೊ ಈ ರೀತಿಯಾದಂಥ ಚಟುವಟಿಕೆ ಆ ಒಂದು ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಏನೇನೆಲ್ಲ ಹಂತಗಳು ಆಗುತ್ತೆ, ಮುಂದೆ ಏನೇನೆಲ್ಲ ನಡೀಬಹುದು ಅನ್ನೋದನ್ನ ಒಂದಿಷ್ಟು ಗಮನ ಹರಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ತುಂಬ ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಯಾವುದೇ ರೀತಿಯಾಗಿ ದುಡ್ಡು ಕೊಡಬೇಕಾಗಿಲ್ಲ ಅಥವಾ ಇನ್ನೇನೋ ನಿಮ್ಮದು ಖರ್ಚು ಕೂಡ ಆಗೋದಿಲ್ಲ. ಕೇವಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮಗೂ ಕೂಡ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬ ಖುಷಿ ಕೂಡ ಆಗುತ್ತೆ. ಜೊತೆಗೆ ನೀವೇನೋದಕ್ಕೆ ಫೀಸ್ ಕಟ್ಟಬೇಕು ಅಥವಾ ಇನ್ನೇನೂ ಇಲ್ಲ, ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗ್ತಾ ಹೋಗ್ತವೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾರ ಅಂತ್ಯಕ್ಕೆ ಬಂದು ತಲುಪಬಿಟ್ಟಿದೆ ಅಥವಾ ಸೀಸನ್ ಕೊನೆಯ ಹಂತದಲ್ಲಿದೆ. ಇನ್ನೇನು ಭಾನುವಾರ ಕೊನೆಯ ಒಂದು ಎಪಿಸೋಡ್ ಅಥವಾ ಭಾನುವಾರ ಎಲ್ಲವೂ ಕೂಡ ತೀರ್ಪು ಬರೋದಕ್ಕೆ ಕಾಯ್ತಾ ಇದೆ. ಸೊ ಈಗ ಟಾಪ್ 6 ಸ್ಪರ್ಧಿಗಳ ಪೈಕಿ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ, ರಘು ಅವರು, ರಕ್ಷಿತಾ, ಧನು, ಕಾವ್ಯ ಈ 6 ಜನಗಳು ಕೂಡ ಉಳ್ಕೊಂಡು ಬಿಟ್ಟಿದ್ದಾರೆ. ಈ ಪೈಕಿ ಗಿಲ್ಲಿಯ ಒಂದು ಕ್ರೇಜ್ ಹೊರಗಡೆ ತುಂಬ ಇದೆ. ಬಹುತೇಕ ಆ ಒಂದು ವ್ಯಕ್ತಿ ಹೊರಗಡೆ ಬಂದು ನೋಡಿಬಿಟ್ರೆ ಖಂಡಿತವಾಗಿ ಅವನಿಗೆ ಒಂದು ಕ್ಷಣ ಏನು ಮಾತನಾಡಬೇಕು, ಇದು ಕ್ರೇಜಾ ಅಥವಾ ನಾನು ಕನಸು ಕಾಣ್ತಾ ಇದ್ದೀನಾ ಏನು ಅನ್ನೋ ಒಂದು ಪ್ರಶ್ನೆ ಅವನಲ್ಲೇ ಮೂಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ ಅನ್ನೋ ಗೊತ್ತಿಲ್ಲ. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿ ಸಹಜವಾಗಿ ಅಶ್ವಿನಿ ಗೌಡ ಗಿಲ್ಲಿ ಮಧ್ಯೆ ಒಂದಿಷ್ಟು ಜಗಳ ಅಂಥದ್ದೆಲ್ಲವೂ ಕೂಡ ಕಂಟಿನ್ಯೂ ಆಗಿ ನಡೀತಾನೆ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ತಪ್ಪನ್ನು ಕೂಡ ಒಪ್ಕೊಳ್ತಾನೆ, ತಪ್ಪನ್ನು ಮನವರಿಸ್ಕೊಳ್ತಾನೆ. ನೀವು ನನಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರು, ಆದರೆ ಮಾತಿನ ಬರದಲ್ಲಿ, ಜಗಳದ ಬರದಲ್ಲಿ, ಏಕವಚನದಲ್ಲಿ ಮಾತನಾಡಿದ್ದೀನಿ, ಹೋಗೇ ಬಾರೆ ಅಂದಿದ್ದೀನಿ, ಏನೋ ಮಾತನಾಡಬಾರ್ದಂಥ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಹಾಡಿಬಿಟ್ಟಿದ್ದೀನಿ. ನಾನು ನಿಮಗೆ ಆ ರೀತಿಯಾಗಿ ಮಾತನಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾತಾಡಿದ್ನೋ ಅಥವಾ ಆ ಸಂದರ್ಭಕ್ಕೆ ಹಾಗಾಯಿತೋ ಗೊತ್ತಿಲ್ಲ, ಆದರೆ ನನಗೆ ಯಾವಾಗಲೂ ಕೂಡ ಅದು ಬೇಜಾರಾಗ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ನೆನೆಸ್ಕೊಂಡಂತಹ ಸಂದರ್ಭದಲ್ಲಿ ನನಗೆ ತುಂಬ ಬೇಜಾರು ಕೂಡ ಆಗುತ್ತೆ. ಸೊ ಹಾಗಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಆ ಒಂದು ವ್ಯಕ್ತಿ ಹೇಳಿದರೆ, ಇತ್ತ ಅಶ್ವಿನಿ ಗೌಡ ಅವರು ಕೂಡ ಹೇಳ್ತಾರೆ, ಜೀವನ ಅನ್ನೋದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಬಿಟ್ಟಿದೆ. ಜೀವನದಲ್ಲಿ ಹೇಗೆ ಇರಬೇಕು, ಸಮಸ್ಯೆಗಳು ಬಂದರೂ ಕೂಡ ಅಥವಾ ಜೀವನನ ಹೇಗೆ ನೋಡ್ಕೊಂಡು ಹೋಗಬೇಕು ಅನ್ನೋದನ್ನು ನಿನ್ನಿಂದ ನಾನು ಕಲ್ತಿದ್ದೀನಿ. ನಿನ್ನನ್ನು ಕ್ಷಮಿಸಿದ್ದೀನಿ ಅನ್ನೋದಕ್ಕಿಂತ ನೀನು ಕೂಡ ನನಗೆ ತುಂಬ ಸಹಾಯ ಮಾಡಿದ್ದೀಯಾ. ಸೊ ಏನೇನೆಲ್ಲ ಫೇಸ್ ಮಾಡಿದ್ದೀನಿ ಅನ್ನೋದನ್ನು ಮತ್ತು ಏನೇನೆಲ್ಲ ಜೀವನದಲ್ಲಿ ಮುಂದೆ ಬಂದರೆ ಅದನ್ನು ಯಾವ ರೀತಿಯಾಗಿ ಮುಂದೆ ಸಾಗಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಿನ್ನಿಂದ ಕಲ್ತಿದ್ದೀನಿ ಅಂತ ಆ ವ್ಯಕ್ತಿಗೆ ಈ ಅಶ್ವಿನಿ ಗೌಡ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಒಟ್ಟು ಇಂತಹದ್ದೊಂದು ಚಟುವಟಿಕೆಯನ್ನು ಬಿಗ್ ಬಾಸ್ ನೀಡಿರ್ತಾರೆ. ಅವರಿಗೆ ಏನೇನು ಒಪಿನಿಯನ್ ಇರುತ್ತೋ, ಏನನ್ನ ಸುಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಆ ಲೆಟರಲ್ಲಿ ಬರೆದು ಬಿಟ್ಟು ಇಬ್ಬರು ಜೊತೆಗೆ ಸೇರಿಕೊಂಡು ಆ ಬೆಂಕಿಗೆ ಹಾಕಿ ಸುಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಚಟುವಟಿಕೆಯನ್ನು ಬಿಗ್ ಬಾಸ್ನವರು ನೀಡಿರ್ತಕ್ಕಂತಹದ್ದು. ಸೊ ಈ ಕುರಿತಾಗಿ ಮತ್ತು ಅಶ್ವಿನಿ ಗಿಲ್ಲಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.